ನೀವು ಯಾವುದೇ ಒಂದು ಬ್ಯಾಂಕ್ ಮೂಲಕ ಸಾಲವನ್ನು ಪಡೆದಿದ್ದು ಸಾಲವನ್ನು ಮರುಪಾವತಿ ಮಾಡೋದ್ರಲ್ಲಿ ವಿಳಂಬ ಮಾಡಿದ್ರೆ ಅಂತಂದರೆ ಲೇಟಾಗಿ ನೀವೇನಾದರೂ ನಿಮ್ಮ ಸಾಲವನ್ನು ಪಾವತಿ ಮಾಡಿದ್ರೆ ಏಜೆಂಟ್ಗಳಿಗೆ ಸಂಬಂಧಪಟ್ಟಂತೆ ಅಂತಂದರೆ ನಿಮಗೆ ಏಜೆಂಟ್ಗಳಿಂದ ಕರೆ ಬರುತ್ತಲ್ವ, ಸೊ ಅವರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆದರೆ ಬಂದಿದೆ. ಸೊ ಬನ್ನಿ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಯಾರ್ಯಾರು ಬ್ಯಾಂಕ್ನಿಂದ ಸಾಲವನ್ನು ಪಡೆದಿದ್ರೋ ಜೊತೆಗೆ ಸಾಲವನ್ನು ಮರುಪಾವತಿ ಮಾಡುವಾಗ ನೀವು ವಿಳಂಬವನ್ನು ಮಾಡಿದ್ರೆ ಸೊ ನಿಮಗೇ ಒಂದು ಹೊಸ ರೂಲ್ಸನ್ನಾದರೆ ತಿಳಿಸಿರ್ತಕ್ಕಂಥದ್ದು. ನೀವು ಸಾಲವನ್ನು ಮರುಪಾವತಿ ಮಾಡೋದ್ರಲ್ಲಿ ವಿಫಲವಾದರೆ ಅಂತಂದರೆ ವಿಳಂಬ ಮಾಡಿದ್ರೆ ಸೊ ನಂತರ ಏಜೆಂಟ್ಗಳಿಂದ ಸೊ ನಿಮಗೆ ಕರೆ ಮಾಡ್ತಾರೆ. ಅದಕ್ಕೆ ಸಮಯವನ್ನು ನಿಗದಿಪಡಿಸಲಾಗಿದೆ. ಅದೇನಂತಂದರೆ ಬೆಳಗ್ಗೆ 8 ಗಂಟೆಗೂ ಮುಂಚೆ ಅವರು ನಿಮಗೆ ಕರೆ ಮಾಡಬಾರ್ದು, ನಂತರ ಸಂಜೆ 7 ಗಂಟೆಯ ನಂತರ ನಿಮಗೂ ಸಹ ಕರೆಯನ್ನು ಮಾಡಬಾರ್ದು ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಏಜೆಂಟ್ಗಳು ಯಾರು ಸಾಲವನ್ನು ಪಡೆದಿರ್ತಾರೋ ಅವರ ಮನೆಯ ಮುಂದೆ ಹೋಗಿ ಗಲಾಟೆಯನ್ನು ಸಹ ಮಾಡ್ತಕ್ಕಂತಹ ಅವಕಾಶ ಇರೋದಿಲ್ಲ ಅಂತ ಹೇಳಿ ಇದೀಗ ಒಂದು ಹೊಸ ರೂಲ್ಸನ್ನಾದರೆ ಜಾರಿಗೆ ಮಾಡಿರ್ತಕ್ಕಂಥದ್ದು. ಇದು ಯಾರ್ಯಾರು ಬ್ಯಾಂಕ್ ಕಡೆಯಿಂದ ಲೋನನ್ನು ಪಡ್ಕೊಂಡು ನೀವು ಲೋನನ್ನು ಮರುಪಾವತಿ ಮಾಡೋದ್ರಲ್ಲಿ ವಿಳಂಬ ಮಾಡಿದ್ರೋ ಸೊ ನಿಮಗೆ ಏಜೆಂಟ್ಗಳಿಂದ ಬರ್ತಕ್ಕಂತಹ ಒಂದು ಕರೆ ಆಗಿರ್ಬೋದು, ಅವರು ಮನೆ ಹತ್ರ ಬರ್ತಕ್ಕಂಥದ್ದಕ್ಕೆ ಈ ಒಂದು ಹೊಸ ರೂಲ್ಸ್ಗಳನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಜೊತೆಗೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವೀಗ ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.